ಅಲ್ಲಿ ಕ್ಷೇತ್ರದ್ದು ಶಾಸಕರು ನಮಗೇನು ಮೊದಲಿಂದ ಇರಲಿಲ್ಲ ಬಿ ಜೆ ಪಿಗೆ. ಯಾವುದೇ ಒಂದು ಹಳ್ಳಿಗೆ ರಸ್ತೆ ಹೋದ್ರೂ ಇದು ನೋಡಿ ಶೋಭಾ ಕರಂದ್ಲಾಜೆ ಇದ್ದಾಗ ಆಗಿದ್ದು ರಸ್ತೆ. ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಬೆಂಗಳೂರು ನಗರದೊಳಗೆ ಯಶವಂತಪುರ ಕ್ಷೇತ್ರ ಅತ್ಯಂತ ಗಮನಾರ್ಹವಾಗಿರತಕ್ಕಂತಹ ವಿಧಾನಸಭಾ ಕ್ಷೇತ್ರ. ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಕೊಡುಗೆ ಸಾಕಷ್ಟು ಪ್ರಮಾಣದಲ್ಲಿದೆ. ಇತ್ತೀಚೆಗೆ ನಾವೊಂದು ಸುದ್ದಿಯನ್ನು ಕೂಡ ಮಾಡಿದ್ವಿ, ಗಜಗರ್ಭ ಪ್ರಸವವಾಯಿತು ಅಂಥೇಳಿ ಅಂತ. ಯಾಕೆ ಅಂತಂದರೆ ಬಿ ಜೆ ಪಿಯ ಪದಾಧಿಕಾರಿಗಳ ನೇಮಕದೊಳಗೆ ಹಲವಾರು ವರ್ಷಗಳಿಂದ ಸಾಕಷ್ಟು ವಿಳಂಬವಾಗಿತ್ತು. ವಿಳಂಬ ಕೊನೆಗೊಂಡು ಗಜಗರ್ಭ ಪ್ರಸವವಾಯಿತು ಅಂತ ನಾವು ಸುದ್ದಿಯನ್ನು ಮಾಡಿದ್ವಿ. ಆ ಹಿನ್ನೆಲೆಯೊಳಗೆ ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿ ಆರ್.ಪಿ. ಪ್ರಕಾಶ್, ರಾಮಹಳ್ಳಿಯ ಆರ್.ಪಿ. ಪ್ರಕಾಶ್ ಅವರನ್ನು ನೇಮಕ ಮಾಡಲಾಗಿದೆ. ನಗರ ಮಂಡಲಕ್ಕೆ ಜಯರಾಮೇಗೌಡರನ್ನು ನೇಮಕ ಮಾಡಲಾಗಿದೆ. ಗ್ರಾಮಾಂತರ ಮಂಡಲಕ್ಕೆ ನೇಮಕ ಆಗಿರ್ತಕ್ಕಂಥ ಆರ್.ಪಿ. ಪ್ರಕಾಶ್ ಅವರು ನಮ್ಮ ಜೊತೆಲಿದ್ದಾರೆ. ಸಂಘಟನೆಯ ದೃಷ್ಟಿಯಿಂದ ಪ್ರಸ್ತುತ ಸನ್ನಿವೇಶಗಳ ಕುರಿತಂತೆ ಅವ್ರ ಜೊತೆಗೆ ನಾನು ಸಣ್ಣ ಮಾತುಕತೆಯನ್ನು ನಡೆಸ್ತಾನೆ. ಆರ್.ಪಿ. ಪ್ರಕಾಶ್ ಅವರಿಗೆ ಅಭಿನಂದನೆಗಳು, ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ರೀತಿಯೊಳಗೆ ಸಂಕಷ್ಟವೋ ಸಂತೋಷವೋ ಗೊತ್ತಿಲ್ಲ, ನೀವು ಅಧ್ಯಕ್ಷರಾಗಿ ನೇಮಕವಾಗಿದ್ದೀರಿ. ಏನು ಅನಿಸುತ್ತೆ, ಅಧ್ಯಕ್ಷರಾಗಿ ನೇಮಕ ಹೇಗಾದ್ರಿ, ನಿಮಗೆ ಒಲಿದು ಬಂದದ್ದು ಹೇಗೆ ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ. ನಮಸ್ತೆ. ಸುದ್ದಿ ಮೃದಂಗ ವಾಹಿನಿಗೆ ತಮಗೆಲ್ಲರಿಗೂ ಯುಗಾದಿಯ ಮುನ್ನಾದಿಂದ ಮುಂದಿನ ವಾರ ಯುಗಾದಿ ಹಬ್ಬನೂ ಎಲ್ರಿಗೂ ಸಿಹಿ ಮತ್ತು ಬೇವು ಎರಡೂ ಜೀವನದಲ್ಲಿ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ, ಯಶವಂತಪುರದ ಕ್ಷೇತ್ರದ ಜನತೆಗೆ ಮತ್ತು ಇಡೀ ಕರ್ನಾಟಕದ ಜನತೆಗೆ ಈ ಸಂದರ್ಭದಲ್ಲಿ ಮತ್ತು ನಮ್ಮ ದೇಶದ ಜನತೆಗೆ ಸುಭದ್ರವಾದ ಒಂದು ಮೋದಿ ಸರ್ಕಾರ ಇದೆ. ಅದರಲ್ಲಿ ಎಲ್ರಿಗೂ ಅವ್ರ ಪರವಾಗಿ ಮತ್ತು ನಮ್ಮ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆಯವರ ಮಾರ್ಗದರ್ಶನದಲ್ಲಿ ಎಲ್ರಿಗೂ ಯುಗಾದಿ ಶುಭಾಶಯನ್ನು ಮೊದಲನೇ ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ತಾವು ಏನೋ ಕೇಳಿದ್ರಲ್ಲ ಸರ್, ಅದೇನೆ ಈಗ ನೀವು ಅಧ್ಯಕ್ಷ ಹೇಗಾದ್ರಿ ಅಂತೇಳಿ. ಯಾಕಂದ್ರೆ ಒಂದ್ ಕಡೆಗೆ ಸಂಭ್ರಮ ಸಂತಸ, ಇನ್ನೊಂದು ಕಡೆ ಸಂಕಟ ಅಂತೇಳಿ ಅಂತ. ಹೇಗೆ ಸಿಕ್ತು ನಿಮ್ಗೆ ಅಧ್ಯಕ್ಷ ಸ್ಥಾನ, ಒಲಿದು ಬಂದದ್ದು ಹೇಗೆ? ಅಧ್ಯಕ್ಷ ಸ್ಥಾನ ಒಲಿದು ಬಂದಿದ್ದು ಹೇಗೆ ಅಂದರೆ, ನಾನು 95ರಿಂದ ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಗುರುಸ್ಕೊಂಡಿದ್ದೀನಿ. ಜೊತೆಯಲ್ಲಿ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದ್ದೀವಿ. 97, 98, 2000ವರೆಗೂ ಕೆಲಸ ಮಾಡಿದ್ದೀವಿ. ತದನಂತರ 2004, 5ರಲ್ಲಿ 6ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನನ್ನ ಒಂದು ಅನುಭವದ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಬಿ ಜೆ ಪಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಅವತ್ತಿನ ದಿವಸಕ್ಕೆ 5 ಪಂಚಾಯಿತಿ ವ್ಯಾಪ್ತಿ ಬಂದು ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಇತ್ತು. ಆ ಸಂದರ್ಭದಲ್ಲಿ ನನಗೆ BCMA ಆಗಿರೋದ್ರಿಂದ ನಮ್ಮ ಆರ್ ಅಶೋಕ್ ಅವರು ಈ ಕ್ಷೇತ್ರದ MLA ಆಗಿದ್ದರು. ಆ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಜನತೆಗೆ ಅರ್ಧ ಕ್ಷೇತ್ರ ಚಿರಪರಿಚಿತನಾಗಿದ್ದೆ. ಆ ಸಂದರ್ಭದಲ್ಲಿ ನಾನು ಎಲೆಕ್ಷನ್ಗೆ ಒಂದು ತುರ್ತು ಭಾಳ MLA ನಮಗಿದ್ರೂ ಭಾಳ ಒಂದು ಕಠಿಣವಾದ ಒಂದು ಸಮಸ್ಯೆ. ಆ ಸಂದರ್ಭದಲ್ಲಿ JDS ಭಾಳ ಸ್ಟ್ರಾಂಗ್ ಆಗಿತ್ತು. ತಾನೇ ಎಲ್ಲ ಅಲ್ಲಿ ನಮ್ಮ ಮುಖಂಡರುಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ತೊರೆದು ಬೇರೆ ಪಕ್ಷಗಳು ಅನ್ಯ ಪಕ್ಷಗಳಿಗೆ ಕಾಲಿಟ್ಟಿದ್ರು. ಆ ಸಂದರ್ಭದಲ್ಲಿ ನನಗೆ ಒಂದು ಟಿಕೆಟ್ ಘೋಷಣೆ ಆಗಿ ಪಕ್ಷದ ಯಾರೋ ಒಂದು ನಮ್ಮ ಕಾರ್ಯಕರ್ತರು ನಿಲ್ಲಲೇಬೇಕು ಅಂತ ಹೇಳಿದಾಗ ನಾನು ಆ ಸಂದರ್ಭದಲ್ಲಿ ಕಠಿಣವಾದ ಒಂದು ನಿಲುವು ತಗೊಂಡು ನಾನು ಆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿ ನಮ್ಮ ತಾಯಿಯವ್ರನ್ನ ನಾನು ಸ್ಪರ್ಧೆ ಮಾಡಿ ನಿಲ್ಲಿಸಿದ್ದೀನಿ. ಅಂಥ ಸಂದರ್ಭದಲ್ಲೇ ನಾನು ಕ್ಷೇತ್ರಕ್ಕೆ ಚಿರಪರಿಚಿತನಾಗಿದ್ದೀನಿ. ಜೊತೆಯಲ್ಲಿ 2008ರಿಂದ ನಮ್ಮ ಈಗ ಇರೋಂಥಕ್ಕಂಥ ಹಾಲಿ ಕೇಂದ್ರ ಸಚಿವರು ಮತ್ತು ನನ್ನ ಮಾರ್ಗದರ್ಶಕರಾದಂಥ ಶೋಭಾ ಕರಂದ್ಲಾಜೆ ಮಾರ್ಗದರ್ಶನದಲ್ಲಿ 2008ರಿಂದ 2013ವರೆಗೂ ಒಣಗನಟ್ಟಿ ಕೃಷ್ಣಪ್ಪ ಮತ್ತು ಅನಂತರಾಜು ಮತ್ತು ನಾನು ಈ ಕ್ಷೇತ್ರದ ಒಂದೇ ಒಂದು ಮಂಡಲ ಇದ್ದಾಗ, ಪೂರ್ಣ ಮಂಡಲ ಇದ್ದಾಗ ನಾವು ಜವಾಬ್ದಾರಿ ಹೊತ್ತು ಪೂರ್ಣ ಸಮಿತಿನ ಮಾಡಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ 2008ರಿಂದ 2013ವರೆಗೂ. ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ತೊಂದರೆ ಸ್ವಲ್ಪ ಕಠಿಣ ನಿಲುವು ಬಂದಾಗ ಹೋಗಿ ಮತ್ತೆ 2016ರಿಂದ 17ರಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯಾಗಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತು 2023ರಿಂದ ನನಗೆ ಭಾರತೀಯ ಜನತಾ ಪಾರ್ಟಿನಲ್ಲಿ ರಾಜ್ಯ OBC ಕಾರ್ಯದರ್ಶಿಯಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಅಲ್ಲೂ ಒಂದು ವರ್ಷ ಕೆಲಸ ಮಾಡ್ಕೊಂಬಂದಿದ್ದೀನಿ. ನನಗೆ ಈ ಕಠಿಣ ಪರಿಸ್ಥಿತಿ ಪಾರ್ಟಿನಲ್ಲಿ ನಮಗೆ ಯಾವುದು ಕಠಿಣ ಪರಿಸ್ಥಿತಿ ಅಂತೆಲ್ಲ ನಮ್ಮ ಸಂಘಟನೆ ನಾವು ಮಾಡ್ತಾಯಿದ್ದೀವಿ. ಕೆಲವು ರಾಜಕೀಯ ಏಳುಬೀಳುಗಳಿಂದ ಈ ಸರ್ಕಾರ ಬರುತ್ತೆ, ಆ ಸರ್ಕಾರ ಬರುತ್ತೆ. ಸರ್ಕಾರ ಇಲ್ದಾಗೆಲ್ಲ ನಾವು ಪಕ್ಷದಲ್ಲಿ ಈ ಯಶವಂತಪುರ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಲ್ಲ ಅಂದರು, ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಿರೋಂಥ ಒಂದು ಅನುಭವ ನನಗೆ ಇದೆ. ಅದರಿಂದ ಇದು ಕಠಿಣ ಪರಿಸ್ಥಿತಿ ಇವಾಗ ಇರ್ಬೋದು. ನಮ್ಮ ಕಠಿಣ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಏನು ಇರಲಿಲ್ಲ. ಅದು ಕೆಲವು ರಾಜಕೀಯ ಬೆಳವಣಿಗೆ ಆದ ನಂತರ ಇದೆಲ್ಲ ಆಗಿದೆ. ಅದರಿಂದ ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಕೇಂದ್ರ ಸಚಿವರು
ಇದು ನಿರ್ವಹಿಸಿ ಅಂತೇಳಿ ತೀವ್ರ ಸ್ವಲ್ಪ ಪೈಪೋಟಿ ಇತ್ತು. ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲ ಒಂದೇ ಆಗಬೇಕು ಅನ್ನೋದು ಕೆಲವರು ಒತ್ತಡ ಇತ್ತು. ಆ ಒತ್ತಡದಲ್ಲೂ ನಾನು ಕೆಲವ್ರ ಹತ್ರ ಮಾತಾಡಿದ್ದೆ. ನಾವು ಎರಡೂ ಮಂಡಲ ಇದ್ದಾಗ ನಾವು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದೀವಿ. ಅದರಿಂದ ನಮಗೆ ಒಂದೇ ಮಾಡಿ ಕೊಟ್ಟರು ನಾವು ಅದನ್ನು ನಿಭಾಯಿಸ್ತೀವಿ ಅನ್ನೋ ಶಕ್ತಿ ನಮಗಿದೆ ಅಂತೇಳಿ ಇದರಿಂದ ಸ್ವಲ್ಪ ತಡ ಆಯ್ತು ವಿನ ಸುಮ್ಮನೆ ಗೊಂದಲ ಇಲ್ಲಿ ಸೃಷ್ಟಿಯಾಗಿದ್ದು ಕಾರ್ಯಕರ್ತರಲ್ಲಿ. ಈ ಒಂದು ಆಸ್ಪಿರೆಂಟ್ಸ್ ಯಾರನ್ನ ಇದ್ದಾಗ ನಮ್ಮಲ್ಲಿ ಹೆಚ್ಚಿನ ರೀತಿ ಕಾರ್ಯಕರ್ತರು ಇದ್ದಾಗ ಎಲ್ಲರೂ ನನಗೆ ಜವಾಬ್ದಾರಿ ಬೇಕು ಅನ್ನೋದು ಸಹಜ. ಕೆಲವ್ರಿಗೆ ಜಿಲ್ಲೆನಲ್ಲಿ ಸಿಗುತ್ತೆ, ಕೆಲವರಿಗೆ ಮಂಡಲದಲ್ಲಿ ಸಿಗುತ್ತೆ, ಕೆಲವರಿಗೆ ರಾಜ್ಯದಲ್ಲಿ ಸಿಗುತ್ತೆ. ಎಲ್ರಿಗೂ ಆದಂಥ ಅವ್ರವ್ರದ್ದು ಜವಾಬ್ದಾರಿಗಳು ಮುಂದಿನ ದಿವಸ ಸಿಕ್ಕೇ ಸಿಗುತ್ತೆ. ಯಾರೂ ಅದರಿಂದ ವಂಚಿತರಾಗಿಲ್ಲ. ಮುಂದಿನ ದಿವಸದಲ್ಲಿ ಪಕ್ಷ ಸಂಘಟನೆ ಮತ್ತು ರಾಜ್ಯದಲ್ಲಿ ಹಿತದೃಷ್ಟಿಯಿಂದ ಮುಂದಿನ ದಿವಸ ನಮ್ಮ ಸರ್ಕಾರ 2028ಕ್ಕೆ ನಮ್ಮದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ ಅಂತ ಈಗ ಜನ ಮಾತಾಡ್ತಾ ಇದ್ದಾರೆ. ಅದರಿಂದ ಇವತ್ತಿನ ದಿವಸದಲ್ಲಿ ಏನು ಸಂಘಟನೆಗೆ ನಾವು ಏನು ಒತ್ತು ಕೊಡಬೇಕು, ಏನು ಮಾಡಬೇಕು ಅಂತೇಳಿ ಈಗ ಮಾಡ್ತಾಯಿದ್ದೀವಿ. ಮುಂದಿನ ದಿವಸದಲ್ಲಿ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಮಗೊಂದು ಭರವಸೆ ಇದೆ. ಖಂಡಿತವಾಗಿ ನೀವು ಹೇಳೋದು ನೋಡಿದ್ರೆ 100ಕ್ಕೆ 100 ಸತ್ಯ ಅಂತ ಅನಿಸುತ್ತೆ ಒಂದು ಭಾಗದೊಳಗೆ. ಯಾಕೆ ಅಂತ ಹೇಳಿದ್ರೆ ಪಕ್ಷಕ್ಕೆ ನೀವು ಅತ್ಯಂತ ನಿಷ್ಠರಾಗಿ ಕೆಲಸವನ್ನು ಮಾಡಿದ್ರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಕಷ್ಟದ ಸಮಯದೊಳಗೂ ಕೂಡ ನಿಮ್ಮ ತಾಯಿಯವರನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥದ್ದು, ಬೇರೆ ಬೇರೆ ಚುನಾವಣೆ ನಗರ ಮಟ್ಟದೊಳಗೆ ಜವಾಬ್ದಾರಿ, ರಾಜ್ಯ ಮಟ್ಟದ ಜವಾಬ್ದಾರಿ ತೆಗೆದುಕೊಂಡು ಮಾಡಿದಂಥ ಹಿನ್ನೆಲೆ ಒಳಗೆ ನಿಮಗೆ ಈ ಸ್ಥಾನ ದೊರಕಿದೆ ಅಂತೇಳಿ ಅಂತ ನಾನು ಒಂದು ಪ್ರಶ್ನೆ ಕೇಳಿದ್ರೆ ಬಹುಶಃ ರಾಜಕೀಯದಲ್ಲಿ ತಪ್ಪಾಗಲ್ಲ ಅಂತ ಅನಿಸುತ್ತೆ. ರಾಜಕೀಯ ಅನ್ನುವಂಥದ್ದು ಎಲ್ಲೋ ಒಂದು ಕಡೆಗೆ ಬೇಡ ಅಂದರೂ ಜಾತೀಯ ಸುಳಿವಿನೊಳಗೆ ಸಿಲುಕಾಗಿರುತ್ತೆ. ಯಶವಂತಪುರ ಗ್ರಾಮಾಂತರ ಮಂಡಲದೊಳಗೆ ಪ್ರಬಲ ಜಾತಿಯವರಿಗೆ ಕೊಡಬೇಕು ಅನ್ನುವ ಸಂದರ್ಭದೊಳಗೆ ಅವರು ಕೊಡದೆ ಹೋದರೆ ಏನೋ ಆಗೋಗ್ಬಿಡುತ್ತೆ ಅನ್ನುವಂಥ ಊಹಾಪೋಹಗಳ ಮಧ್ಯದೊಳಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಇದು ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ಹೇಗೆ ವಿಶ್ಲೇಷಿಸ್ತೀರಿ? ನೀವು ಎಲ್ಲ ವರ್ಗದವರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ? ಖಂಡಿತವಾಗ್ಲೂ. ಏಕೆಂದರೆ ನನಗೆ ಈ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನನಗೆ ಯಾವುದೇ ರೀತಿ ನಾನು ಜಾತಿ ನೋಡಿ ಬೆಳೆದವನಲ್ಲ. ನಾನು ವೈಯಕ್ತಿಕವಾಗಿ ಎಲ್ಲರ ಜೊತೆನೂ ಚೆನ್ನಾಗಿದ್ದು, ನನಗೆ ಎಷ್ಟೋ ಜನ ಯಾವ ಜಾತಿ ಅಂತಲೂ ಯಾವತ್ತೂ ನನ್ನ ಯಾವುದು ಕೇಳಿಲ್ಲ. ನನ್ನ ಎಲ್ಲ ರೀತಿಯೂ ನನ್ನ ಸಹಕಾರ ಕೊಟ್ಕೊಂಬಂದಿದ್ದಾರೆ. ಮತ್ತು ನಾನು ನಮ್ಮ ಒಂದು ಜಾತಿ ವಿಷಯಕ್ಕೆ ಬಂದಾಗ ನಾನು ಇಡೀ ರಾಜ್ಯದ ಒಂದು ಸ್ಟೇಟ್ ಸೆಕ್ರೆಟರಿ ಇದ್ದೀನಿ. ನಮ್ಮ ಕಮ್ಯುನಿಟಿನಲ್ಲಿ ನಮಗೆ ಸೌತ್ ಕೆನರಾ ಮತ್ತು ಶಿವಮೊಗ್ಗ ಇಲ್ಲಿ ಈ ಭಾಗದಲ್ಲಿ ತೊಗೊಂಡಾಗ ನಿಮಗೆ ನಾವು ಓಟ್ನಲ್ಲಿ ಪ್ರಬಲವಾಗಿ ನಾವಿದ್ದೀವಿ. ಈಗಾಗಲೇ ನಮ್ಮವರು 11 ಜನ MLAಗಳು ಮತ್ತು MLCಗಳು MP ಗಳೆಲ್ಲ ಸೇರಿದ್ರೆ ಸುಮಾರು 15ರಿಂದ 20 ಜನ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಇದ್ದಾರೆ. ನಮ್ಮದು ಇಲ್ಲಿ ಕ್ಷೇತ್ರದಲ್ಲಿ ಒಂದು 10ರಿಂದ 15 ಸಾವಿರ ಜಾತಿ ಸಮೀಕರಣ ಇರ್ಬೋದು. ಬಟ್ ನಾನು ಜಾತಿ ವಿಷಯದಲ್ಲಿ ಯಾವತ್ತೂ ಎತ್ಕೊಂಡು ನಾನು ರಾಜಕಾರಣ ಮಾಡಿದನಲ್ಲ. ನನ್ನ ಮನೆ ಹತ್ರ ಬಂದಾಗ ನನ್ನ ಜಾತಿಯವರೇ ಬನ್ನಿ, ಬೇರೆಯವ್ರು ಬನ್ನಿ ಅಂತ ಕೇಳಲ್ಲ. ಯಾವ ಕಠಿಣವಾದ ಸಂದರ್ಭದಲ್ಲಿ ಬಂದರೂ ನನ್ನ ಕೈಯಲ್ಲಿ ಆಗುವಂಥ ಒಂದು ಸೇವೆಯನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಇವಾಗ ಮೊನ್ನೆ ಕ್ಷೇತ್ರ ಸುತ್ತುವರೆದಾಗ ಸುಮಾರು 4ರಿಂದ 5 ಮಹಾಶಕ್ತಿ ಕೇಂದ್ರವನ್ನು ನಾನು ಸುತ್ತುವರೆದಾಗ ಅಲ್ಲಿ ಯಾರೂ ನನ್ನ ಯಾವ ಜಾತಿ, ನೀವು ಯಾಕೆ ಬಂದ್ರಿ ಏನು ಅಂತ ಕೇಳಲಿಲ್ಲ. ನೀವು ಈ ಜಾತಿಯಿಂದ ಬಂದಿದ್ದೀರಾ, ನೀವು ಪಕ್ಷದ್ದು ನಮ್ಮ ಜಾತಿಯವರಾಗಿದ್ದು ನಾವು ಬರ್ತಾಯಿದ್ವಿ ಅಂತ ಇದುವರೆಗೂ ನಮಗೆಲ್ಲ ಎಲ್ಲ ಜಾತಿಯವರು ನಮ್ಮಲ್ಲಿ ಯಾರೂ ಇಷ್ಟು ದಿವಸ ಆಕ್ಟಿವಾಗಿ ಇಲ್ಲದೇ ಇದ್ದವ್ರು ನಾನು ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ಎಲ್ಲ ಲೀಡರ್ಗಳಿಗೂ ಫೋನ್ ಮಾಡಿ ಬರ್ತಾಯಿದ್ದೀವಿ, ಹಿಂಗೆ ಪಕ್ಷದ ಸಂಘಟನೆ ವಿಚಾರಕ್ಕೆ ಸ್ವಲ್ಪ ವಿಷಯಗಳನ್ನ ಮಾತಾಡಬೇಕು ಅಂದಾಗ ದಯವಿಟ್ಟು ಬನ್ನಿ, ನಾವೆಲ್ಲ ಭೇಟಿ ಮಾಡಬೇಕು ಅಂತ ನಾವು ಕಾಯ್ತಾಯಿದ್ದೀವಿ. ಯಾರೂ ನಮ್ಮನ್ನು ಭೇಟಿ ಮಾಡ್ತಾಯಿಲ್ಲ. ಇತ್ತೀಚೆಗೆ 1 ವರ್ಷದಿಂದ ನಮ್ಮ ಪಕ್ಷ ಭಾಳ ಕುಂಠಿತವಾಗಿ ಸಾಗ್ತಾ ಇದೆ. ನೀವೆಲ್ಲ ದಯವಿಟ್ಟು ಇನ್ಮೇಲಾದರೂ ಯಾರಾದರೂ ಬಂದು ನಮಗೆ ಪಕ್ಷ ಸಂಘಟನೆ ಆಗಬೇಕು, ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ನಾವು ತರೋದು ಬೇಡ, ನೀವು ಬನ್ನಿ ದಯವಿಟ್ಟು ಅಂತೇಳಿ ನಮಗೂ ಸ್ವಾಗತವನ್ನು ಕೋರಿ, ನಾನು ಕೆಲವರೆಲ್ಲ ನನ್ನ ಮನೆ ಹತ್ರ ಬಂದು ನನಗೆ ವಿಷಯ ಹೇಳ್ತೀನಿ ಅಂತ ಬಂದು ಹೇಳಬೇಕಾದಾಗ ನಾನು ದಯವಿಟ್ಟು ಇಲ್ಲಿ ಯಾರೂ ನಮ್ಮ ಮನೆ ಹತ್ರ ಬಂದು ನನಗೆ ವಿಶ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನನಗೆ ಕೊಟ್ಟಿರೋದು ಒಂದು ಸಂಘಟನೆ ವಿಷಯದಲ್ಲಿ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿನ ನಾನು ತಮ್ಮ ಮನೆಗಳ ಹತ್ರ ಬಂದು ತಮ್ಮನ್ನು ಭೇಟಿ ಮಾಡ್ತೀನಿ. ತಾವು ಎಲ್ಲೆಲ್ಲಿದ್ದೀರಾ, ಯಾವ ಗ್ರಾಮದಲ್ಲಿದ್ದೀರಾ, ಈಗ ನನ್ನ ಕ್ಷೇತ್ರಕ್ಕೆ ಚಿರಪರಿಚಿತನೇ ಇರ್ಬೋದು, ಆದರೆ ಯಾವ ಗ್ರಾಮದಲ್ಲಿ ಯಾವ ಬೂತ್ ಶಕ್ತಿ ಕೇಂದ್ರದ ಅಧ್ಯಕ್ಷ ಯಾರು, BLA 2 ಯಾರು, ಮತ್ತು ಅಲ್ಲಿ ಏನು ಜವಾಬ್ದಾರಿ ಇದೆ ನಿಮಗೆ ಅನ್ನೋದು ಜವಾಬ್ದಾರಿ ಬೇಕು, ನಾನು ತಿಳ್ಕೊಬೇಕು ಅಂತೇಳಿ ನಾನು ಖುದ್ದು ಆ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ಬರ್ತಾಯಿದ್ದೀನಿ. ನಿಜಕ್ಕೂ ನಾನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ, ನೀವು ಈ ಗಳಿಗೆಯವರು ಎಷ್ಟು ಜನ ನಿಮ್ದು ಯಾವ ಜಾತಿ ಅಂತಲೇ ಗೊತ್ತಿಲ್ಲ, ಪ್ರಕಾಶರ ಜಾತಿ ಗೊತ್ತಿಲ್ಲದಾಗಿಯೇ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ನೀವು ಹಾಗೆ ನಡ್ಕೊಂಡು ಬರ್ತಾಯಿದ್ದೀರಿ. ನೀವು ಈಗಾಗಲೇ ಅನೇಕ ಶಕ್ತಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀರಿ. 1 ವರ್ಷಗಳಿಂದ ನೇರವಾಗಿ ಹೇಳಬೇಕಂದ್ರೆ ಶಕ್ತಿ ಕೇಂದ್ರಗಳಲ್ಲಿ ಶಕ್ತಿ ಇಲ್ಲದಂತಾಗಿದ್ದಂತೂ ನಿಜ, ಅದು ಒಪ್ಕೊಳ್ಳೇಬೇಕಾಗತ್ತೆ. ನಿಮ್ಮ ಶಾಸಕರು ಪ್ರಬಲರಾಗಿದ್ದರು, ಈಗ ನಿಮ್ಮ ಪಕ್ಷದಲ್ಲಿ ಆ ಶಾಸಕರು ಇಲ್ಲ. ಹೀಗಿರುವ ಸಂದರ್ಭದೊಳಗೆ ನೀವು ಭೇಟಿ ಕೊಟ್ಟಾಗ ಅಲ್ಲಿಯ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು, ಸ್ವಲ್ಪ ಒಂದು ಹೆಜ್ಜೆ ಹಿಂದಿಟ್ಟಿರತಕ್ಕಂಥ ಕಾರ್ಯಕರ್ತರು ನಿಮ್ಮ ಜೊತೆ ಏನು ಹೇಳ್ತಾ ಇದ್ದಾರೆ? ನಿಜಕ್ಕೂ ಸಂಘಟನೆ ಮತ್ತೆ ಪ್ರಬಲ ಮಾಡಲಿಕ್ಕೆ ನಿಮಗೆ ಆಗತ್ತೆ ಅಂತ ವಿಶ್ವಾಸ ಇದೆಯಾ? ಖಂಡಿತವಾಗ್ಲೂ ನಮಗೆ ವಿಶ್ವಾಸ ಇದೆ. ಯಾಕೆಂದರೆ ನಮ್ಮ ಕಾರ್ಯಕರ್ತರೇ ನಮ್ಮ ಶಕ್ತಿ. ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾರ್ಯಕರ್ತರೇ ಶಕ್ತಿ.
ಯಾಕೆಂದರೆ ಯಾವುದೇ ನೋಡಿ ಇವತ್ತು ನಾನು ನಿನ್ನೆ ಮೊನ್ನೆ ಒಂದು 5 ದಿವಸದಿಂದ ನಾನು ಕ್ಷೇತ್ರ ಪ್ರವಾಸ ಮಾಡಬೇಕಾದಾಗ ಎಲ್ಲರೂ ಏನು ಹೇಳ್ತಾರೆ, ನಮ್ಮ ಕಾರ್ಯಕರ್ತರು ನಾನು ಮುಖ ನೋಡಿ ನೋಡ್ತಾ ಇದ್ದಂಗಿಂದ ನಮ್ಮಲ್ಲಿರೋರು ಯಾರೂ ಗ್ರಾಮಾಂತರದಲ್ಲಿ ಎಲ್ಲೂ ಬಿಟ್ಟು ಹೋಗಿಲ್ಲ. 1-2 ಆ ಕಡೆಯಿಂದನೂ ಬಂದಿರ್ತಾರೆ, ಈ ಕಡೆಯಿಂದನೂ ಹೋಗಿರ್ತಾರೆ. ಅದೆಲ್ಲ ಸಹಜ. ಅದು ರಾಜಕೀಯ ಬೆಳವಣಿಗೆಯಲ್ಲಿ ಎಲ್ಲ ಕಡೆ ಹೋಗಿರ್ತಾರೆ. ಏನವತ್ತು ಬೇರೆ ಅನ್ಯ ಪಕ್ಷದಿಂದ ಬಂದು ನಮಗೆ ಜೊತೆಲಿ ಬಂದು ಬಂದಿದ್ರು, ಅವ್ರು ಹಾಗೆ ಅಲ್ಲಿಂದ ಲಿಫ್ಟ್ ಆಗಿದ್ದಾರೆ ವಿನ ಇಲ್ಲಿಂದ ಯಾರೂ ನಮ್ಮ ಕ್ಷೇತ್ರದಿಂದ ಹೊರಗಡೆ ಕಾಲಿಟ್ಟಿಲ್ಲ. ಏನವತ್ತು ಅದು 10 ವರ್ಷದಿಂದ ಯಾರ್ಯಾರು ಅವ್ರ ಜೊತೆಯಲ್ಲಿದ್ದರು ಅವರು ಅಲ್ಲಲ್ಲಿ ಬೇರೆ ಬೆಳವಣಿಗೆಗಳಿಗೋಸ್ಕರ ಬೇರೆ ಕಾರ್ಯಕ್ರಮಗಳು, ಈಗ MLA ಇರ್ತಾರೆ, ನಂಗೆ ಸಾಕಷ್ಟು ಕಾಂಟ್ರಾಕ್ಟ್ ಬರುತ್ತೆ, ನಂಗೆ ಕೆಲಸ ಕೊಡ್ತಾರೆ, ಮತ್ತೊಂದಿದೆ, ಇನ್ನೊಂದಾಗುತ್ತೆ, ನಂಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಕೆಲವರು ಹೋಗಿರ್ಬೋದು. ಬಟ್ ನಮ್ಮ ಕಾರ್ಯಕರ್ತರು ನಮ್ಮ ಶಕ್ತಿ ಏನಿದ್ದಾರೆ ಎಲ್ಲ ಶಕ್ತಿ ಕೇಂದ್ರದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಅಲ್ಲಲ್ಲೇ ಇದ್ದಾರೆ. ಅವರು ಕಾರ್ಯಕ್ರಮಗಳಿಗೆ ಬರದೇ ಇರ್ಬೋದು, ಅವ್ರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿತ್ತೇನೋ ಒಂದು 6 ತಿಂಗಳಿಂದ ಈ ಒಂದು ಅಧ್ಯಕ್ಷಗಳು ಗೊಂದಲದಲ್ಲಿ ಆಗಿರ್ಬೋದು. ಅದಕ್ಕೆ ಮುಂಚೆ ಇದ್ದವ್ರು ನಮ್ಮ 2 ಅಧ್ಯಕ್ಷರುಗಳೂ ಈಗಾಗಲೇ ಸಾಕಷ್ಟು ಪಾಪ ಅವರು 5-6 ವರ್ಷದಿಂದ ಜವಾಬ್ದಾರಿ ತೊಗೊಂಡು ನಿರ್ವಹಿಸಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಅವ್ರಿಗೇನೆಂದರೆ ಯಾರು ಅಧ್ಯಕ್ಷರು ಯಾರು ಬೇರೆ ಯಾರು ಏನಾಗ್ತಾರೆ ಎತ್ತಾಗ್ತಾರೆ ಅಂತಂದಾಗ ಸ್ವಲ್ಪ ಗೊಂದಲದಲ್ಲಿ ಈಡಾಗಿ ಸ್ವಲ್ಪ ಒಂದು 2-3 ಮೀಟಿಂಗ್ ಆಗೋದು ತಡ ಆಗಿರ್ಬೋದು ವಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆಗಳು ನಮ್ಮ ಪಕ್ಷದಿಂದ ಆಗಿಲ್ಲ. ಮುಂದಿನ ದಿವಸದಲ್ಲಿ ಏನೇನು ನಮ್ಮ ಕೇಂದ್ರ ಮತ್ತು ರಾಜ್ಯದಿಂದ ಜವಾಬ್ದಾರಿ ಹೊತ್ತಿರೋವಂಥವ್ರು ಜವಾಬ್ದಾರಿಗಳು ಕೊಟ್ಟು ಕಾರ್ಯಗಳನ್ನ ಮಾಡಿ ಮೀಟಿಂಗ್ಗಳನ್ನ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕ್ಷೇತ್ರಕ್ಕೆ ಬರುತ್ತೆ, ಜಿಲ್ಲೆಗೆ ಬರುತ್ತೆ, ಜಿಲ್ಲೆಯಿಂದ ಕ್ಷೇತ್ರಕ್ಕೆ ಬರುತ್ತೆ, ಕ್ಷೇತ್ರದಿಂದ ನಾವು ಪ್ರತಿ ಗ್ರಾಮಕ್ಕೆ ಹೋಬಳಿ ಮಾಡ್ತೀವಿ, ತೊಗೊಂಡೋಗ್ತೀವಿ, ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರಕ್ಕೆ ತೊಗೊಂಡೋಗಿ ಅದನ್ನು ನಿರ್ವಹಣೆ ಮಾಡಿ ಪಕ್ಷನ ಬಲವರ್ಧನೆ ಮಾಡಬೇಕು ಅಂತ ನಮ್ಮ ನಗರ ಮಂಡಲ ಅಧ್ಯಕ್ಷರು ಜಯರಾಮೇಗೌಡರು ಮತ್ತು 2 ಜನರಲ್ ಸೆಕ್ರೆಟರಿಗಳು ಒಳ್ಳೆಯವರಿದ್ದಾರೆ. ಅಲ್ಲಿ ನಮಗೂ ಈಗ ಒಬ್ಬ ಜನರಲ್ ಸೆಕ್ರೆಟರಿ ಯತೀಶ್ ಅಂತ ಒಬ್ಬರನ್ನ ಮಾಡ್ಕೊಂಡಿದ್ದೀವಿ. ಇನ್ನೂ ಒಬ್ಬರನ್ನ ಪಕ್ಷ ಸಂಘಟನೆಗೆ ಏನು ಮಾಡಬೇಕು ಅಂತೇಳಿ ಆ ಜವಾಬ್ದಾರಿ ನಿರ್ವಹಿಸೋಕ್ಕೆ ಮಾಡ್ತಾಯಿದ್ದೀವಿ. ಹೀಗೆ ನಡೆಯುತ್ತೆ ಸರ್. ನಿಜ, ನೀವು ಹೇಳಿದಾಗೆ ಸ್ವಲ್ಪ ಸ್ಥಗಿತವಾಗಿತ್ತು ಅನ್ನೋಂಥದ್ದು ಬಿಟ್ಟರೆ ಸಂಘಟನೆಗೆ ಬಲವಾಗಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ನೇತಾರು ಬೇಕಾಯಿತು, ನೇತಾರು ಕೊಟ್ಟಾಗಿದೆ, ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ದಾರೆ. ಬಹುಮುಖ್ಯವಾಗಿ ಸಾಮಾನ್ಯ ಜನರನ್ನು ಕಾಡುವಂಥದ್ದು ಅಥವಾ ಇಲ್ಲಿಯ ಶಾಸಕರು ಪದೇ ಪದೇ ಹೆಸರನ್ನು ಪ್ರಸ್ತಾಪವನ್ನು ಮಾಡಿ ಕೆಲಸ ಆಗ್ತಿಲ್ಲ, ಕೆಲಸ ಮಾಡ್ತಿಲ್ಲ, ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಂತೇಳಿ ಅಂತ ಯಾರು ಅನ್ನೋದು ನಿಮಗೂ ಗೊತ್ತಾಗಿದೆ. ಲೋಕಸಭಾ ಸದಸ್ಯರ ಶೋಭಾ ಕರಂದ್ಲಾಜೆಯವರ ಇತಿಮಿತಿಗಳೇನು? ಸಹಜವಾಗಿ ಏನಾಗಿದೆ ಅಂತಂದರೆ ಅವ್ರ ಇತಿಮಿತಿಗಳ ಕೆಲವೊಬ್ಬರಿಗೆ ಅರಿವಿರಲ್ಲ. ನಮ್ಮ ಮನೆ ಕೆಲಸ ಮಾಡಿಕೊಡ್ತಾ ಇಲ್ಲ, ರಸ್ತೆ ಇಲ್ಲ, ಡಾಂಬರೀಕರಣ ಇಲ್ಲ, ಈ ರೀತಿಯ ಚರ್ಚೆಗಳಾಗುವ ಸಂದರ್ಭದೊಳಗೆ ಶೋಭಾ ಕರಂದ್ಲಾಜೆಯವರಿಂದ ಕ್ಷೇತ್ರಕ್ಕೆ ಏನು ಸಿಗ್ತಾ ಇದೆ, ಅದು ಏನು ಸಿಗುವಂತೆ ನೀವು ಮಾಡಬಹುದಾಗಿತ್ತು, ಮಾಡ್ತಾ ಇದ್ದೀರಿ? ಈಗ ಕೇಂದ್ರದಲ್ಲಿ ಏನಾಗಿದೆ, ಕೆಲವು ಯೋಜನೆಗಳು MSMEನಲ್ಲಿದೆ, ಮತ್ತು ಉದ್ಯೋಗ ಖಾತ್ರಿನಲ್ಲಿದೆ, ಲೇಬರ್ ಅಸೋಸಿಯೇಷನ್ನಲ್ಲಿದೆ. ಸುಮಾರು ಅವ್ರಿಗೆ 2-3 ಜವಾಬ್ದಾರಿ ಇರೋದ್ರಿಂದ ಯಾವ್ಯಾವ ಸಂದರ್ಭದಲ್ಲಿ ಪ್ರತಿ ಶನಿವಾರ ಅವರು ಎಲ್ಲರನ್ನೂ ಭೇಟಿ ಆಗ್ತಿದ್ದಾರೆ. ನಮ್ಮ ಸಂಸದರು ಶುಕ್ರವಾರನೇ ಒಂದು ಮೆಸೇಜ್ ಆಗ್ತಾಯಿದ್ದಾರೆ ಗ್ರೂಪಲ್ಲಿ, ಯಾರಾದರೂ ಸಾರ್ವಜನಿಕರು ಬಂದು ನನ್ನ ಭೇಟಿ ಮಾಡ್ಬೋದು ಅಂತ. ಪಕ್ಷದವರೇ ಬನ್ನಿ ಅಂತ ಕರಿತಾ ಇಲ್ಲ ಅವರು. ಇನಿ ಸಾರ್ವಜನಿಕರು ಬಂದು ರಾಜ್ಯಾದ್ಯಂತ ಬನ್ನಿ, ಇಲ್ಲ ನಮ್ಮ ಕ್ಷೇತ್ರಕ್ಕೆ ಅಂತ ಒಂದು ಟೈಮ್ ಕೊಟ್ಟಿದ್ದಾರೆ. ಸುಮಾರು 11 ಗಂಟೆಗೆ ಬರ್ತಾರೆ, 2 ಗಂಟೆ ತನಕ ಇರ್ತಾರೆ. ಅದಾದಮೇಲೆ ಕ್ಷೇತ್ರ ಪ್ರವಾಸ ಓಡ್ತಾರೆ. ಅವ್ರಿಗೆ ಸೋಮವಾರದಿಂದ ಗುರುವಾರದ ತನಕ ಕೇಂದ್ರದಲ್ಲೇ ಇರಬೇಕು ಅಂತ ಅವ್ರಿಗೊಂದು ಅಪ್ಪಣೆ ಆಗಿದೆ. ಅದು ಎಲ್ಲ ಮಂತ್ರಿಮಂಡಲಕ್ಕೂ ಅಪ್ಪಣೆ ಆಗಿದೆ. ಅದರಿಂದ ಅವರು ಶುಕ್ರವಾರ ಬರ್ತಾರೆ, ಶನಿವಾರ ಭಾನುವಾರ ಇಲ್ಲೇ ಇದ್ದು ಕಾರ್ಯಕ್ರಮಗಳಿಗೆ ಏನಾದರೂ ಇದ್ದರೆ ಇಡೀ ಕ್ಷೇತ್ರನ ಪ್ರವಾಸ ಮಾಡ್ತಾರೆ. ಪ್ರವಾಸ ಮಾಡಿ ಅಲ್ಲಿ ಅಹವಾಲುಗಳನ್ನ ತೊಗೊಂಡು ಅವ್ರು ಏನೇನು ಬೇಕೋ ಅಲ್ಲೇ ಪರಿಹಾರ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಪ್ರಧಾನಮಂತ್ರಿ ಸ್ಕೀಮ್ ಇದ್ದರೆ ಏನಾದರೂ ಇದ್ದರೆ ಇದಕ್ಕೆ ಮಾಡಿ ಅಂತ ಲೆಟ್ರ್ ಮಾಡ್ತಾರೆ. ಒಳ್ಳೆ ಅಧಿಕಾರಿನ ಇಟ್ಟಿದ್ದಾರೆ, ವರಪ್ರಸಾದ್ ರೆಡ್ಡಿ ಅಂತ. ಅವರು ಭಾಳ ಅಷ್ಟು ಶ್ರಮ ಪಡ್ತಾರೆ, ಕಾರ್ಯಕರ್ತರನ್ನ ಭೇಟಿ ಆಗ್ತಾರೆ, ಏನಾದರೂ ಕನ್ವಯ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೀತಾ ಇದೆ. ಬಟ್ ಅಲ್ಲಿ ಹೋಗಿ ಭೇಟಿ ಆದಾಗ ಸಂಸದರದ್ದು ಏನು ಜವಾಬ್ದಾರಿ ಕೆಲಸಗಳಿದೆ ಅಂತ ಅಲ್ಲಿ ತೊಗೋಬೇಕು ಜನ. ಪ್ರತಿಯೊಂದು ಮನೆಗೂ ಒಬ್ಬ ಸಂಸದರು 38 ಲಕ್ಷ ಇರುವಂಥ ಈ ಒಂದು ಇಡೀ ಏಷ್ಯಾದಲ್ಲೇ ನಂಬರ್ 1 ಕಾನ್ಸ್ಟಿಟ್ಯೂನ್ಸಿ ಬಂದು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಇಷ್ಟು ಜನಕ್ಕೂ ಪ್ರತಿಯೊಬ್ಬರಿಗೂ ರೀಚ್ ಆಗೋಕ್ಕಲ್ಲ. ಇದು ಒಂದು ವಿಧಾನಸಭಾ ಕ್ಷೇತ್ರ ಆದರೆ ಹೋಗ್ಬೋದು. ಇದು ತುಂಬ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಜವಾಬ್ದಾರಿನ ಏನು ಬರುತ್ತೆ ನಮಗೆ. ಶನಿವಾರ ಅಲ್ಲಿ ಭೇಟಿ ಆಗ್ತಾ ಇದ್ದಾರೆ, ಇಲ್ಲ ಅವ್ರಿಗೆ ಭೇಟಿನೇ ಆಗೋಕ್ಕಾಗಲ್ಲ ಅಂದಾಗ ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ಭೇಟಿಯಾಗಿ ನಮ್ಮನ್ನು ಕರ್ಕೊಂಡೋಗಿ ನಾವು ಏನಾದರೂ ಕೆಲಸ ಆಗಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ತಾಯಿದ್ದಾರೆ. ಅವ್ರು ಯಾವುದೇ ನೋಡಿ, ಮೊನ್ನೆ ರೈಲ್ವೆಗಳದ್ದು ಏನೇ ಇದ್ದರೂ ಪ್ರಾಬ್ಲಮ್ಗಳನ್ನ ಸೋಮಣ್ಣವ್ರಿಗೆ ಕೋರ್ಡಿನೇಟ್ ಮಾಡಿಸಿ, ನಮ್ಮ ಮೈಸೂರು ರಸ್ತೆಯಲ್ಲಿ ರಾಮವಳ್ಳಿ ಗೇಟ್ ಅನ್ನೋದೊಂದಿದೆ, ನನ್ನ ಒಂದು ವ್ಯಾಪ್ತಿಗೆ ಬರೋಂಥ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಅದು ಇಡೀ ಸಂಪರ್ಕ ಇಡೀ ಬೆಂಗಳೂರು ಸೌತ್ಗೆ ಬ್ಯಾಂಗ್ಳೂರು ಮೈಸೂರು ರೋಡ್ ಹೈವೇಲಿ ಬಿಟ್ಟರೆ ಹೆಚ್ಚಿನ ರೀತಿ ವಾಹನಗಳು ಸಂಚಾರ ಮಾಡೋದು ನಮ್ಮ ರಾಮವಳ್ಳಿ ಮುಖ್ಯ ರಸ್ತೆಯಲ್ಲಿ. ಸುಮಾರು 5 6 ಲಕ್ಷ ಫ್ಲೋಟಿಂಗ್ ಇದೆ. ಈಗ ಆ ಕಾರ್ಯಕ್ರಮನ ಎತ್ಕೊಂಡು ಅದನ್ನು ಕೈಗೆ ಎತ್ಕೊಂಡು ಬೇಗ ಮುಗಿಸಿ ಅಂತೇಳಿ 8 ತಿಂಗಳಲ್ಲಿ ಆ ಕಾರ್ಯಕ್ರಮ ಆಗಲಿ ಅಂತ ಒಂದು ದೊಡ್ಡ ಅದು ನಮ್ಮ ಆ ಕಡೆ ಜನ ಎಲ್ಲ ಏನು ಕೇಳ್ತಾಯಿದ್ರು, ದಯವಿಟ್ಟು ಇದಕ್ಕೊಂದು ಮುಕ್ತ ಕೊಡಿಸಿ, ಒಂದು ಆಂಬ್ಯುಲೆನ್ಸ್ ಹೋಗೋಕ್ಕಾಗ್ತಾಯಿಲ್ಲ, ಯಾರಾದರೂ
ಪ್ರಾಣಾಪಾಯದಿಂದ ಏನಾದರೂ ತುರ್ತು ಪರಿಸ್ಥಿತಿ ಬಂದರೆ 40 ನಿಮಿಷ ನಾವು ಅಲ್ಲಿ ವೆಯ್ಟ್ ಮಾಡಬೇಕು. ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಅಲ್ಲಿದ್ದಾಗ ಅದನ್ನು ಅಂಡರ್ ಪಾಸ್ ಮಾಡಿಸಿ ಅದನ್ನು ಒಂದು 100 ವರ್ಷಗಳ ಇತಿಹಾಸ ಇದೆ ಅದಕ್ಕೆ. 100 ವರ್ಷ ಸುಮಾರು ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದ ನಾವು ರೈಲ್ವೆ ಗೇಟ್ ನೋಡ್ತಾ ಇದ್ದೀವಿ. ಆವಾಗ್ಲೂ ನಿಂತಬೇಕಾಗಿತ್ತು. ಈಗ ಪ್ರತಿ 5 ನಿಮಿಷಕ್ಕೊಂದು ರೈಲ್ ಪಾಸ್ ಆಗೋದ್ರಿಂದ, ಟ್ರೈನ್ ಪಾಸ್ ಆಗೋದ್ರಿಂದ ತುಂಬ ತೊಂದರೆ ಆಗಿತ್ತು. ಅಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಕಡೆ ಆಗ್ತಾಯಿದೆ. ಈಗ ಇಲ್ಲೂ ಉಪನಗರದಲ್ಲೂ ಅದನ್ನು ಅಂಡರ್ ಬ್ರಿಡ್ಜ್ ಪಾಸು ಕೆಲಸ ನಡೀತಾ ಇದೆ. ಎಲ್ಲ ಕಡೆ ಈ ಥರದ್ದು ಕಾರ್ಯಕ್ರಮಗಳು ಆಗ್ತಾಯಿದೆ. ಅದು ನಮ್ಮಲ್ಲಿ ಪ್ರಚಾರ ಕಮ್ಮಿ ಆಗ್ತಾಯಿದೆ. ಅವರು ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಅವರು ಈ ಏನೇ ಒಂದು ಯಶವಂತಪುರದಲ್ಲಿ ಕಾರ್ಯಕ್ರಮ ಇದ್ದರೆ, ಕೆಲವೊಂದು 10 ಕಾರ್ಯಕ್ರಮ ಇದ್ದರೆ ಕೆಲವರು ಸಣ್ಣ ಪುಟ್ಟ ಕಾರ್ಯಕ್ರಮ ಕರೀತಾರೆ. ಆವಾಗ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವು ಯಾರನ್ನ ಅಟೆಂಡ್ ಮಾಡಿ ಅಂತಾರೆ. ನಮ್ಮ ವ್ಯಾಪ್ತಿ ಏನಿದೆ ಇದು ಲೋಕಸಭಾ ಕ್ಷೇತ್ರ. ವಿಧಾನಸಭಾ ಕ್ಷೇತ್ರ ಆದರೆ ನೀವು ದಿವಸ ಕ್ಷೇತ್ರದಲ್ಲೇ ಇದ್ದು ನೋಡಿಬೇಕು. 2008ರಿಂದ 13ವರೆಗೂ ಅವರು ಎಷ್ಟು ಫಂಡ್ ಕೊಟ್ಟಿದ್ದಾರೆ ಇಡೀ ಕ್ಷೇತ್ರದಲ್ಲಿ. ಇವತ್ತೂ ಅವ್ರನ್ನ ನೆನೆಸ್ಕೋಬೇಕಂದ್ರೆ ಇಡೀ ಕ್ಷೇತ್ರದಲ್ಲಿ ಯಾವುದೇ ಒಂದು ಹಳ್ಳಿಗೆ ರಸ್ತೆ ಹೋದ್ರು ಇದು ನೋಡಿ ಶೋಭಾ ಕರಂದ್ಲಾಜೆ ಇದ್ದಾಗ ಆಗಿದ್ದು ರಸ್ತೆ. ಅದ್ರ ಮೇಲೆ ಇವಾಗೆಲ್ಲ ತಾರಗಳು ಅದು ಇದು ಹಾಕೊಂಡು ಹೋಗ್ತಿದ್ದಾರೆ. ಅಲ್ಲಿವರೆಗೂ ಈ ರಸ್ತೆಗಳೇ ಆಗಿರಲಿಲ್ಲ ಅನ್ನೋದೊಂದು ಭಾವನೆ ಜನಗಳಲ್ಲಿದೆ. ಆ ಒಂದು ಮನೋಭಾವ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಲಿ ಗಟ್ಟಿಯಾಗಿ ನಿಂತಿದ್ದಾರೆ. ನೀವು ಹೇಳಿದಾಗ ವಿಧಾನಸಭಾ ಕ್ಷೇತ್ರ ಬೇರೆ, ಲೋಕಸಭಾ ಕ್ಷೇತ್ರ ಬೇರೆ. ಖಂಡಿತವಾಗ್ಲೂ ಲೋಕಸಭೆಯ ಪ್ರತಿನಿಧಿಗೆ ತನ್ನದೇ ಆಗಿರ್ತಕ್ಕಂಥ ಇತಿಮಿತಿಗಳ ನಡುವೆಯಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಇವರಿಗೆ ಬಂದಷ್ಟು ಅನುದಾನಗಳು ಬರಲಿಕ್ಕೆ ಸಾಧ್ಯ ಖಂಡಿತವಾಗ್ಲೂ ಬರಲ್ಲ. ಕೇಂದ್ರಕ್ಕೆ ಸಂಬಂಧಪಡುವಂಥ ಕೆಲಸಗಳನ್ನು ಒಂದು ರೀತಿ ಒಳ್ಳೆ ಸೇತುವೆ ಸಂಪರ್ಕವನ್ನು ತೆಗೆದುಕೊಂಡು ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್, ಕಡೆಯದಾಗಿ ಹೇಳುವಂಥದ್ದಾದರೆ ನಿಮ್ಮ ಕ್ಷೇತ್ರದ ಶಾಸಕರು ಈಗ BJPಯಲ್ಲಿ ಇಲ್ಲ. ಮುಂದಿನ ಪರಿಸ್ಥಿತಿ ಏನು, ಈಗಿನ ಪರಿಸ್ಥಿತಿ ಏನು, ಹೇಗೆ ಸಂಘಟನೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಿದೆ, ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಕ್ಷೇತ್ರದ ಶಾಸಕರು ನಮಗೇನು ಮೊದಲಿಂದ ಇರಲಿಲ್ಲ. BJPಲಿ ಇದ್ದವರು ಬಂದರು. ಅವರು ಈಗ ಇದೀನಿ ಅಂತಲೇ ಹೇಳ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಅವರು ಇತಿಮಿತಿ ಒಳಗಡೆ ಅವ್ರು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷದ ಸಂಘಟನೆಗೆ ನಮ್ಮ ಈಗ ಮಾರ್ಗದರ್ಶನ ಏನಿದೆ, ನಮ್ಮ ಕೇಂದ್ರ ಸಚಿವರಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ. ನಮ್ಮ ಸಂಘಟನೆ ಏನು ಕೊಡ್ತಾರೆ ಆ ಕೆಲಸ ನಾವು ನಿರ್ವಹಿಸ್ಕೊಂಡು ಮುಂದಿನ ದಿವಸ ಈ ಬರೋವಂಥ 28 ಚುನಾವಣೆಗೆ ನಾವು ಏನು ಸಿದ್ಧ ಆಗಬೇಕು, ನಮ್ಮ ಒಂದು ಅಭ್ಯರ್ಥಿಗಳು ಯಾರಾಗಬೇಕು. ಈಗ ನಮ್ಮ NDA ಇದೆ. ಯಾರನ್ನ NDAನಲ್ಲಿ ಕೂಟದಲ್ಲಿ ಈಗ JDS ಜವರಾಯಗೌಡರು ಕೊನೆ ಗಳಿಗೆನಲ್ಲಿ ಅವರು ಸ್ವಲ್ಪದರಲ್ಲಿ ಅಲ್ಪಮತದಲ್ಲಿ ಅವರು ಹೋದರು. ಮುಂದಿನ ದಿವಸದಲ್ಲಿ ನಾವು ಎರಡೂ ಪಕ್ಷ JDS ಮತ್ತು BJP NDAನಲ್ಲಿ ಇರೋದ್ರಿಂದ ಪ್ರಬಲವಾದ ಅಭ್ಯರ್ಥಿನ ನಾವು ಯಾರಾದರೂ ಸೂಚನೆ ಮಾಡಿ ಯಾರು ಬರ್ತಾರೋ ನಮ್ಮ ಕೇಂದ್ರ ಸಚಿವರ ಮಾರ್ಗದರ್ಶನದಲ್ಲಿ ಯಾವತ್ತಿನ ದಿವಸ ಯಾರು ಅಭ್ಯರ್ಥಿನ ಸೂಚನೆ ಮಾಡ್ತಾರೆ ಆ ಅಭ್ಯರ್ಥಿಗೆ ಆಗುವಂಥ ಒಂದು ಸಂಘಟನೆನ ಈ ನಮ್ಮ ಯಶವಂತಪುರ 2 ಮಂಡಲದ ಅಧ್ಯಕ್ಷರುಗಳು ಮತ್ತು ನಮ್ಮ ಏನು ಸಮಿತಿ ರಚನೆ ಮಾಡ್ತೀವಿ ಆ ರಚನೆ ಮಾಡಿ ಮುಂದಿನ ದಿವಸದಲ್ಲಿ ಪಕ್ಷ ಸಂಘಟನೆಗೆ 2028 ಚುನಾವಣೆಗೆ ನಾವು ಸಿದ್ಧವಾಗಿರ್ತೀವಿ. ಖಂಡಿತ ನೀವು ಹೇಳಿದಾಗ ಈಗ ಚಿಂತೆ ಮಾಡೋಂಥ ಅಗತ್ಯತೆ ಇಲ್ಲ. ಹಿಂದೂ ನಮಗೆ ಸೋಮಶೇಖರ್ ಇರಲಿಲ್ಲ, ಈಗಲೂ ಸೋಮಶೇಖರ್ ಇಲ್ಲ. ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತೀವಿ. ಖಂಡಿತವಾಗ್ಲೂ ಮಾಡ್ತೀವಿ. ರಾಜ್ಯ ಕೇಂದ್ರದವರು NDAನವರು ತೀರ್ಮಾನ ಮಾಡ್ತಾರೆ, ಯಾರು ಅಭ್ಯರ್ಥಿನ ಮಾಡ್ತಾರೆ ಅವ್ರಿಗೆ ನಾವು ಪಕ್ಷ ಬೆಂಬಲ ಸೂಚಿಸ್ತೀವಿ. ಅದರಿಂದ ನಮಗೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಮಗೆ ಪಕ್ಷ ಯಾರಿಗೆ ನೀವು ಹೋಗಿ ಕೆಲಸ ಮಾಡಿ ಅಂತ ಹೇಳುತ್ತೆ ಅವ್ರಿಗೆ ಸಂಘಟನೆ ಮಾಡ್ತೀವಿ. ಜೊತೆಗೆ ಇವಾಗ ನಮಗೆ ಹೆಚ್ಚಿನ ಶಕ್ತಿ ಇಲ್ಲಿ ಏನಂದರೆ ನಮ್ಮ ಕೇಂದ್ರ ಸಚಿವರು ನಮಗೆ ಇದ್ದಾರೆ. ಅವರು ಇರೋದ್ರಿಂದ ನಮಗೆ ಹೆಚ್ಚಿನ ಬಲ ನಮ್ಮ ಕ್ಷೇತ್ರಕ್ಕಿದೆ. ಇನ್ನು ಸಾಕಷ್ಟು ಮುಖಂಡರುಗಳು ನಮ್ಮ ಕ್ಷೇತ್ರದಲ್ಲಿ ದುಡಿದಿರುವಂಥವ್ರು ಇದ್ದಾರೆ, ಹಳೆ ಸೀನಿಯರ್ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ನಮ್ಮಲ್ಲಿ ಕೋರ್ಡಿನೇಷನ್ ಚೆನ್ನಾಗಿದೆ. ಯಾರೂ ಆ ಥರ ಗೊಂದಲ ಪಡುವಂಥದ್ದು ಏನಿಲ್ಲ. ಮುಂದಿನ ದಿವಸದಲ್ಲಿ ಎಲ್ಲ ಸರಿ ಹೋಗ್ಕೊಂಡು ಹೋಗ್ತದೆ ಅಂಥೇಳಿ ನಮಗೂ ಒಂದು ಆಶಾಭಾವನೆ ಇದೆ. ಸರ್, ಕಡೆಯದಾಗಿ ಅಂತಂದರೆ ಈಗ ನಗರ ಮತ್ತು ಗ್ರಾಮಾಂತರದ ಸಂಪರ್ಕ ಸ್ವಲ್ಪ ವಿಭಜನೆ ಆದಾಗ ಆಗಿತ್ತು. ಹಿಂದೆ ಅವರೇ ಬೇರೆ ಇವರೇ ಬೇರೆ ಒಟ್ಟಿಗೆ ಸೇರುವಂಥ ತುಂಬ ಕಡಿಮೆ ಆಗಿತ್ತು. RP ಪ್ರಕಾಶ್ ಈ ಕಡೆ ನಗರದಲ್ಲೂ ನಿಮಗೆ ಸಂಪರ್ಕ ಇದೆ, ಗ್ರಾಮಾಂತರದಲ್ಲೂ ಸಂಪರ್ಕ ಇದೆ. ರಾಜ್ಯ ಸಂಪರ್ಕಕ್ಕೆ ನನಗೆ ಹೋಗಲ್ಲ, ನಿಮಗಿದೆ ರಾಜ್ಯ ಸಂಪರ್ಕ ಅದು ಬೇಡ. ಹೀಗಿರುವ ಸಂದರ್ಭದಲ್ಲಿ ಎರಡೂ ಕಾರ್ಯಕರ್ತರು ಒಟ್ಟಾಗಿ ಕುಳಿತುಕೊಳ್ಳುವಂತಹ ಚಿಂತನೆಯನ್ನು ಅಥವಾ ಏನಾರು ಯೋಜನೆಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾರು ಇದೆಯಾ? ಖಂಡಿತವಾಗ್ಲೂ ಅದೇ ಚಿಂತೆ ಇದೆ. ಯಾಕೆಂದರೆ ಚಿಂತನೆ ಮಾಡ್ತಾ ಇದ್ದೀವಿ. ಏನಂದರೆ ಈಗ ನಗರ ಮತ್ತು ಗ್ರಾಮಾಂತರ ಎರಡೂ ಒಂದೇ ಕ್ಷೇತ್ರ ಅಂದಾಗ ನಿಮಗೆ ಎರಡೂ ಒಂದೇ ಆಗಿ ಕ್ಲಬ್ ಆಗಿ ಎಲೆಕ್ಷನ್ ಆದರೆ ಮಾತ್ರನೇ ನಮಗೆ ಏನು ಬೂತ್ಗಳಿದೆ ಎಲ್ಲ ಒಂದೇ ಕಡೆ ನಾವು ಕೂಡಿಕರಿಸೋದು ಮತದಾನ. ನಾವೇನೇ ಮಾಡಿದ್ರು ಎರಡೂ ಮಂಡಲ ಮಾಡಿದ್ರು ಮತ ಆಗೋದೆಲ್ಲನೂ ಕ್ಷೇತ್ರಕ್ಕೇನೆ. ಅದರಿಂದ ನಾವು ಏನು ತೀರ್ಮಾನ ಮಾಡಬೇಕು ಅಂತೇಳಿ ನಮ್ಮ ಇನ್ನು ಮುಖಂಡರನ್ನೆಲ್ಲ ಸಂಪರ್ಕಕ್ಕೆ ತೊಗೊಂಡು ಈಗ ಪ್ರವಾಸದಲ್ಲಿ ಅವರೂ ಇದ್ದಾರೆ, ನಾನು ಇದ್ದೀನಿ. ಮುಂದಿನ ದಿವಸದಲ್ಲಿ ಏನು ನಮ್ಮ ಕ್ಷೇತ್ರದ್ದು ಬೆಳವಣಿಗೆ ಈಗ ಎರಡೂ ಒಂದೇ ಕಡೆ ಮಾಡಿದ್ರೆ ಎಲ್ಲ ಜನಗಳಿಗೂ ಹತ್ರ ಆಗಬೇಕು. ಏಕೆಂದರೆ ನಮ್ಮದು ಈ ಕಡೆ ಮಾಗಡಿ ರೋಡಿಂದ ಆ ಕಡೆ ಸೋಮನಹಳ್ಳಿವರೆಗೂ ಬರೋದ್ರಿಂದ ಈ ಕಡೆ BBMPನೂ ಹಂಗೆ ಬಂದಿದೆ. BBMPನೂ ನಮಗೆ ದೊಡ್ಡಬಿದ್ರಕಲ್ಲಿಂದ ಈ ಕಡೆ ಎಮ್ಗೆಪುರವರೆಗೂ ಹೋಗೋದ್ರಿಂದ ಎರಡೂ ಪಂಚಾಯತಿ ಜೊತೆಲೇ ಹಂಗೆ ತಿಳ್ಕೊಂಡು ಬಂದುಬಿಟ್ಟಿದೆ ಅದು ಕ್ಷೇತ್ರ. ಅದರಿಂದ ನಾವೇನು ಮಾಡೋಣ ಅಂತಿದ್ದೀವಿ, ಒಂದೇ ಕಡೆ ಮಾಡಿದ್ರೆ ಎಲ್ಲರೂ ಸಂಪರ್ಕಕ್ಕೆ ತೊಗೊಂಡು ಒಂದು ಈಗ ನಮ್ಮ 10ರಿಂದ 12 ನಗರದ್ದು ಒಂದು ಸಭೆ ಆದರೆ
12ರಿಂದ ಒಂದು 2 ಗಂಟೆವರೆಗೂ ಒಂದು ಸಭೆ ಆದಾಗ ಮಧ್ಯದಲ್ಲಿ ಆ ಒಂದು 12 ಗಂಟೆಲಿ ಬರುವಂಥ ಎರಡೂ ಮುಖಂಡರು ಭೇಟಿ ಆಗ್ತಾರೆ. ಆ ಭೇಟಿ ಆದಾಗ ಚರ್ಚೆಗಳಾಗ್ತದೆ. ಇಲ್ಲಿ ಈ ಥರ ಆಗಿದೆ, ಇಲ್ಲಿ ಈ ಥರ ತೊಂದರೆ ಇದೆ ಅಂತೇಳಿ ಅವರು ಮಾತಾಡಬೇಕಾದಾಗ ನಮಗೆ ಆ ಒಂದು ಸಂಪರ್ಕದ ಕೊರತೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಅದರಿಂದ ಎರಡೂ ಸೇರಿ ನಾವು ಒಟ್ಟಿಗೆ ಮಾಡಬೇಕು ಅನ್ನೋದೊಂದು ಭಾವನೆ ಇದೆ. ನಮ್ಮ ಮುಖಂಡರುಗಳನ್ನ ಎಲ್ಲ ಮಾತಾಡಿ ಚರ್ಚೆ ಮಾಡಿ ಮುಂದಿನ ದಿವಸದಲ್ಲಿ ಏನು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತೇಳಿ ರಾಜ್ಯದಿಂದ ಮತ್ತು ಜಿಲ್ಲೆಯಿಂದ ನಮ್ಮ ಕಾರ್ಯಕ್ರಮಗಳು ಕೊಡ್ತಾರೆ. ನಮಗೆ ಮಾರ್ಗದರ್ಶನ ಮಾಡೋಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಉತ್ತಮವಾದ ಲೋಕಸಭಾ ಸದಸ್ಯರು ಇರೋದ್ರಿಂದ ನಮಗೆ ಯಾವುದೇ ರೀತಿ MLA ಮತ್ತೊಬ್ಬರು ಇಲ್ಲ ಅನ್ನೋದು ಕೊರತೆ ನಮಗಿಲ್ಲ. ನಮಗೆ ಎಲ್ಲ ಇದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಪಕ್ಷ ಸಂಘಟನೆಗೆ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ. ಖಂಡಿತ ನೀವು ಹೇಳಿದಾಗೆ ಸಂಪರ್ಕದ ಕೊರತೆಗಳ ನಿರ್ವಹಣೆ ಆಗಬೇಕು, ನಿರ್ಮೂಲನೆ ಆಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರಿ, ಯಶಸ್ವಿಯಾಗಿ ಅಂತ ಹೇಳ್ತಾ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿ ಇಡೀ ಕ್ಷೇತ್ರವನ್ನು ಸುತ್ತುತ್ತಾ ಇದ್ದೀರಿ. ನಿಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ತಮ್ಮಿಂದ ಏನು ಹೇಳಬೇಕು ಅಂತ? ನಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ನಮ್ಮ ಮುಂದಿನ ಬರುವಂಥ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಕೈ ಜೋಡಿಸಿ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲೇ ಯಾವುದೇ ರೀತಿ ನಮ್ಮ ಗೊಂದಲ ಬೇಡ. ಎಲ್ಲ ಈಗ ಮುಂದಿನ ದಿವಸದಲ್ಲಿ ಒಂದು 6 ತಿಂಗಳು ಈ ಸಮಿತಿ ರಚನೆ ಆಗೋದು ಸ್ವಲ್ಪ ತಡವಾಗಿದ್ದರಿಂದ ಸ್ವಲ್ಪ ಗೊಂದಲ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಇತ್ತು. ಈಗ ಇನ್ನು ಬರುವಂಥ ಮುಂದಿನ ದಿವಸದಲ್ಲಿ ಆ ಥರ ಗೊಂದಲಗಳು ಯಾವುದೂ ನಮ್ಮಲ್ಲಿಲ್ಲ. ಆದ್ದರಿಂದ ನಮ್ಮ ಕಾರ್ಯಕರ್ತರು ಭಾಳ ಹುರುಪಿನಲ್ಲಿದ್ದಾರೆ, ಅವರು ಹುಮ್ಮಸ್ಸಲ್ಲೂ ಇದ್ದಾರೆ. ಸ್ವಲ್ಪ ಸಂಪರ್ಕ ಕೊರತೆ ಆಗಿತ್ತು, ಅದನ್ನು ಈಗ ಸರಿಪಡಿಸೋಣ. ಕಳೆದ 5 ವರ್ಷದಿಂದ ನಮ್ಮ ಏನು ಇಬ್ಬರು ಅಧ್ಯಕ್ಷಗಳು ಜವಾಬ್ದಾರಿ ತೊಗೊಂಡು ಅವರು ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೊಡಿಸಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಎಲ್ಲ ಆಗಿದೆ. ಇದೆಲ್ಲ ಪಕ್ಷದಲ್ಲೂ ಮಧ್ಯದಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದಾಗ ಗೊಂದಲ ಆಗೋದು ಸಹಜ. ಅದೆಲ್ಲ ಪಕ್ಷದಲ್ಲೂ ಇದ್ದಿರುತ್ತೆ. ನಮ್ಮ ಪಕ್ಷದಲ್ಲಿ ಆ ಥರ ಅಷ್ಟೊಂದು ಗೊಂದಲ ಏನಿಲ್ಲ. ಕಾರ್ಯಕರ್ತರು ಏನೇ ಗೊಂದಲ ಈಡಾದ್ರೂ ಅವ್ರ ಮೇಲೆ ಇವ್ರ ಮನಸ್ತಾಪ, ಇವ್ರ ಮೇಲೆ ಅವ್ರ ಮನಸ್ತಾಪ ಇದ್ರೂ ಪಕ್ಷಕ್ಕೋಸ್ಕರ ಅಂತ ಬಂದಾಗ ನಮ್ಮದು ಪಕ್ಷ ಮೊದಲು ಅಂತ ಹೇಳ್ತಾರೆ. ಆ ಒಂದು ಖುಷಿ ನಮಗೆ. ನಾವು ಜವಾಬ್ದಾರಿ ತೊಗೊಂಡು ನಾನೆಲ್ಲ ಕಡೆ ಒಂದು 5 ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಓಡಾಟ ಮಾಡೋದು ಬಂದಮೇಲೆ, ಪ್ರವಾಸ ಮಾಡೋದು ಬಂದಮೇಲೆ ನಮಗೂ ಒಂದು ಒಳ್ಳೆ ರೀತಿ ಹುರುಪು ಹುಮ್ಮಸ್ಸು ಇದೆ. ಆ ಒಂದನ್ನು ಕ್ಷೇತ್ರದ ಜನತೆಯಲ್ಲಿ ನಾವು ಉಳಿಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭಾವನೆ ನಮಗಿದೆ. ಅದರಿಂದ ಕ್ಷೇತ್ರದ ಜನತೆ ನಮಗೆ ಕೈ ಹಿಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಒಕ್ಕೂಟದ ಇದಕ್ಕೆ ನಮ್ಮ ಕಾರ್ಯಕರ್ತರಲ್ಲಿ, ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡಿಕೊಂಡು ನಿಮ್ಮ ಸಹಕಾರ ಮತ್ತು ಬೆಂಬಲ ನಮಗೆ ಹೆಚ್ಚಿನ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಸರ್, ತಾವು ಬಿಡುವಿಲ್ಲದ ಒತ್ತಡ ಈಗ ಸದ್ಯದೊಳಗೆ ಓಡಾಡ್ತಾ ಇದ್ದೀರಿ. ಆ ಸಂದರ್ಭದಲ್ಲೂ ಕೂಡ ನಮಗೆ ಒಂದು ವಿಶೇಷ ಸಂದರ್ಶನವನ್ನು ಕೊಟ್ಟರೆ ನಿಮಗೆ ತುಂಬ ಹೃದಯದ ಅಭಿನಂದನೆ. ನಮಸ್ಕಾರ. ನಿಮಗೂ ಈ ಸುದ್ದಿವಾಹಿನಿ ಭಾಳ ಉತ್ತಮ ರೀತಿಯಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸಂಪರ್ಕ ಯಾವುದೇ ಎಷ್ಟೇ ನ್ಯಾಷನಲ್ ಚಾನೆಲ್ಸು ಮತ್ತು ಸ್ಟೇಟ್ ಚಾನೆಲ್ಸ್ ಇದ್ರೂ ನಮ್ಮ ಯಶವಂತಪುರಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಒಂದು ದಿವಸ ಏನೇನು ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಿದೆ, ಯಾವ ಕಾರ್ಯಕ್ರಮ BJPದಾಗ್ಬೋದು, ಕಾಂಗ್ರೆಸ್ದಾಗ್ಬೋದು, JDSದಾಗ್ಬೋದು, ಇಂಡಿಪೆಂಡೆಂಟ್ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮನೂ ಜನಗಳಿಗೆ ತಲುಪಿಸ್ತಾ ಇದ್ದೀರಾ ಎಲ್ಲಿ ಏನಾಗ್ತಾಯಿದೆ ಅಂತ. ಆದ್ದರಿಂದ ನಿಮ್ಮ ಸುದ್ದಿ ಮೃದಂಗ ವಾಹಿನಿ ಇನ್ನೂ ಯಶಸ್ವಿಯಾಗಿ ಇನ್ನೂ ಒಂದು ಒಳ್ಳೆಯ ರೀತಿಯ ಉತ್ತಮವಾದ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟು ನಮ್ಮ ಒಂದು ಕಾರ್ಯಕ್ರಮಗಳನ್ನ ಆಗೋದನ್ನ ನಿಮ್ಮ ವಾಹಿನಿಯಲ್ಲಿ ಬಿತ್ತರ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೇಳ್ಕೊಳ್ತಾ ತಮಗೂ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ವೀಕ್ಷಕರೇ, ಯಶವಂತಪುರ ಗ್ರಾಮಾಂತರ ಮಂಡಲದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ RP ಪ್ರಕಾಶ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ವಿ. ಅವರು ಅನೇಕ ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 28ಕ್ಕೆ BJPಯ ಸರ್ಕಾರವೇ ಬರುತ್ತೆ. NDA ಅಭ್ಯರ್ಥಿ ಯಾರು ಕೊಡ್ತಾರೋ ಅವ್ರಿಗೆ ನಾವೆಲ್ಲರೂ ದುಡಿತೀವಿ, ಅವರೆಲ್ಲರನ್ನೂ ಗೆಲ್ಲಿಸ್ತೀವಿ, ಅಷ್ಟೇ ನಮ್ಮ ಗುರಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸದರು ಶೋಭಾ ಕರಂದ್ಲಾಜೆಯವರು ಉತ್ತಮವಾಗಿರ್ತಕ್ಕಂಥ ಸಂಸದೀಯ ಪಟು ನಮಗೆ ಸಿಕ್ಕಿದ್ದಾರೆ. ಕೆಲಸ ಮಾಡ್ತಾಯಿದ್ದೀವಿ, ಕೆಲಸ ಸಂಘಟನೆ, ಇಷ್ಟೇ ನಮ್ಮ ಗುರಿ. 28ಕ್ಕೆ ನಮ್ಮ ಅಭ್ಯರ್ಥಿಯೇ ಗೆಲುವು. ಶಾಸಕರು ಇದ್ದರೂ ಇಲ್ಲ ಅನ್ನುವ ಚಿಂತನೆ ಬೇಡ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.